ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಬಂದರೆ ಫ್ರೈಡೇ. ಸೊ ಏನಂದರೆ ಇವತ್ತು ನಾನು ಪ್ಯಾಕ್ ಮಾಡಬೇಕು, ಎಲ್ಲೋ ಹೋಗ್ತಿದ್ದೀವಿ. ಸೊ ಈ ಬ್ಲಾಗಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡೋಣ, ಹೇಳ್ತೀನ ಇವಾಗ ಗೊತ್ತಿಲ್ಲ. ಸೊ ಗೆಸ್ ಮಾಡ್ತಾ ಇರಿ, ಸ್ವಲ್ಪ ಸರ್ಪ್ರೈಸ್ ಆಗಿರಲಿ. ಜಾಸ್ತಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ಬೇಕು. ಸೊ ತುಂಬಾ ಪ್ಯಾಕಿಂಗ್ ಇದೆ, ಜಾಸ್ತಿ ಪ್ಯಾಕಿಂಗು. ಯಾಕೆ ಏನು ಅಂತ ಬ್ಲಾಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನಾನು. ಸೊ ಎಲ್ಲ ನೀಲಿ ಪೇಂಟ್ ಹಾಕ್ಕೊಂಡಿಲ್ಲ, ನಾನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ತೆಗೆದೆ. ಬ್ಲಾಗು ಮಾಡೋಣ ಅಂತ, ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಏನಿದು ಕ್ರ್ಯಾಪ್ ಸೂಟ್ ಕೇಸ್? ಯಾರ್ದು? ನಿಂದು? ಫ್ರೆಂಡ್ಸ್ ನೋಡಿ, ಇದನ್ನು ಎಷ್ಟು ಯಾವಾಗ ತೊಗೊಂಡಿದ್ದ ಅಂದರೆ ಅವಾಗೇ ತೊಗೊಂಡಿದ್ದ, ಅವಾಗಿಂದ ಇಟ್ಕೊಂಡಿದ್ದ. ಸೊ ಇವಾಗ ಎಲ್ಲ ಒಂಚೂರು ಅದರಲ್ಲಿ ಪ್ಯಾಕ್ ಮಾಡ್ಕೊತಾನಂತೆ. ನಾವು ಕೂತ್ಕೊಂಡು ಏನು ಮಾಡೋದು? ಸೊ ಅದು ಅವನದಾದ್ರೆ, ಇದು ನಾವು ತಗೊಂಡು ಬಂದಿದ್ದ ಅವತ್ತು. ಅಲ್ಲಿಂದ ಆಲ್ರೆಡಿ ತೋರಿಸ್ತೀರ. ಇದು ಎಷ್ಟಾಗಿದೆ? 7,000, ಆಲ್ಮೋಸ್ಟ್ 7,500 ಆಯಿತು. ಚೆನ್ನಾಗಿದೆ ಇದು. ನಮ್ಗೆ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದು ಹೊಡೆದೋಗಿತ್ತು ಯುರೋಪಲ್ಲಿ. ಇನ್ನೂ ಒಂದು ಮೇಲೆ ತರಬೇಕು, ಇನ್ನೂ ಒಂದು ಪ್ಯಾಕ್ ಮಾಡೋದಿದೆ. ಇಷ್ಟೊಂದು ಬ್ಯಾಗ್ಗಳು, ಇಷ್ಟೊಂದೆಲ್ಲ ತೊಗೊಂಡೋಗ್ತಿದ್ವಿ. ಫಸ್ಟ್ ಇದು ಜಿಯರ್ದು ಇಷ್ಟೊಂದಿರೋದು ಇವಾಗ ಹಾಸಿಗೆ ಮೇಲೆ. ನಂದು ಮತ್ತೆ ಚೆನ್ನಾಗಿನ್ನ ಹಾಕಿಲ್ಲ. ಅಷ್ಟು ಜಿಯಂದು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ತಲೆ ನೋಡ್ತಾ ಇದೆ. ಎಷ್ಟು ದಿನ ಏನು ಎಲ್ಲ ಸರ್ಪ್ರೈಸ್ ಆಗಿರಲಿ, ವೇಟ್ ಮಾಡ್ತಾ ಇದ್ದೀನಿ. It's sunset on Friday, I'm stuck on the highway, it's been a while. ಫ್ರೆಂಡ್ಸ್, ನನಗೆ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ ಅಗಾರೋ ಅವ್ರದ್ದು ಕ್ಯಾಲೆಸ್ ರಿಮೂವರ್. ಸೊ ಇದು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತೆಗಿಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು. ಇವಾಗ ಹೊರಡಬೇಕು. ಸಾಕಾಗೋಯ್ತು ಪ್ಯಾಕಿಂಗ್. ಎಷ್ಟು ಆಲ್ಮೋಸ್ಟ್ 11 o'clock ಇಂದ ಮಾಡ್ತಾನೆ ಇದ್ದೀನಿ. ಮಾಡಿ 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 ಒಂದು ಸ್ವಲ್ಪನೂ ಇದಿಲ್ಲಂಗೆ ಸಾಕಾಗೋಯ್ತು. ಸೊ ಚಂದೂರು ಹೆಲ್ಪ್ ಮಾಡಿದ್ರು, ಜೀವರು ಹೆಲ್ಪ್ ಮಾಡ್ದ. ಬಟ್ ಯಾರು ಇವಾಗ ಮುಗೀತು. ಫೈನಲ್ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. 7 o'clock ಇಲ್ಲಿಂದ ಕ್ಯಾಬ್ ತೊಗೊಂಡು ಹೊರಡಬೇಕು. 12:30 ಫ್ಲೈಟು. ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಡೇ. ಸೊ ನಾಳೆಯಿಂದ ಅಲ್ಲಿ ಇವಾಗ ಇದ್ರ ಮೇಲೆ ಹಾಕೋಬೇಕು. ಅಲ್ಲಿ ಚಳಿ ಆಗುತ್ತೆ, ಇಲ್ಲಿ ತುಂಬ ಸೆಕೆ ಆಗ್ತಿದೆ, ಅದಕ್ಕೆ ಹಾಕೊಂಡಿಲ್ಲ. ನಾನು ಜಿಯೋ ಆಲ್ಮೋಸ್ಟ್ ಸೇಮ್ ಕಲರ್ ಹಾಕೊಂಡಿದ್ದೀವಿ. ಟ್ರೆಂಡಿಂಗ್ ಮಾಡಿದ್ದೀವಿ. ಸೊ ಆಮೇಲೆ ನೀವು ನೋಡೋಕ್ಕೆ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ನೋಡಿದ್ರೆ. ಸೊ ಅಕಸ್ಮಾತ್ ನನಗೆ ಟ್ಯಾಗ್ ಸಿಕ್ಕಿದ್ರೆ ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಹಾಕಿರ್ತೀನಿ, ಏನೇನು ಹಾಕ್ಕೊಂಡಿದ್ದೀನಿ ಆ ಥರದ್ದೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಓಡಬೇಕಂದ್ರೆ ನಾನು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಒಂದು ಬ್ಯಾಗು, ಇಲ್ಲಿ ನಮ್ಮ ಲಗೇಜು, ಅಂಡ್ ಅಲ್ಲಿ ಒಂದು ಬ್ಯಾಗು. ಸೊ ಎಷ್ಟು ಸೆಕೆ ಆಗ್ತಿದೆ ಅಂದರೆ ಏನು ಹಾಕೊಳ್ಳೋದು ಬೇಡಪ್ಪ ಅನ್ಸ್ಬಿಟ್ಟಿದೆ. ಅಷ್ಟು ಸೆಕೆ ಆಗ್ತಿದೆ, ತಡಿಯೋಕ್ಕೆ ಆಗ್ತಿಲ್ಲ. ಫ್ಯಾನ್ ಕೆಳಗಡೆ ಕೂತಿದ್ರು. ಇನ್ನು ಹೋಗೋಷ್ಟರಲ್ಲಿ ಇನ್ನೂ ಟಯರ್ಡ್ ಆಗಿಬಿಡುತ್ತೆ, ಸೆಕೆ ಆಗುತ್ತೆ. ಸೊ ಡಿನ್ನರ್ ಅಲ್ಲೇ ಹೋಗಿ ಮಾಡೋದು ಅಂತ ಪ್ಲ್ಯಾನ್ ಇರೋದು. ಚಂದು ಬಂದ ತಕ್ಷಣ ಹೊರಡಬೇಕು. ಹೊರಡೋಷ್ಟರಲ್ಲಿ ಮಳೆ ಬಂದುಬಿಡ್ತು. ಇನ್ನು ಏರ್ಪೋರ್ಟ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ 1.5 hours ತೋರಿಸ್ತಾ ಇದೆ. ಯಾಕಂದರೆ ಮಳೆ ಬರ್ತಿದೆಯಲ್ಲ, ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ. It's sunset on Friday, I'm stuck on the highway, it's been a while. I'm late to the party, you already started the sparkling wine. I need to find a spark to keep me from the dark. I'm looking for a fire start tonight to light me up all around, 'cause you're the only one I'm thinking of. ಫ್ರೆಂಡ್ಸ್, ಸೊ ಸದ್ಯ ಯಾವಾಗಲೂ ಬರ್ತಿದ್ವಲ್ಲ ರೋಡ್, ಅಲ್ಲಿ ಬಂದಿಲ್ಲ. ಡ್ರೈವರ್ ಪಾಪ ಯಾವುದೋ ಇನ್ನೊಂದು ರೋಡಲ್ಲಿ ಕರ್ಕೊಂಡು ಬಂದರು. ಬೇಗನೆ ಬಂದ್ವಿ. ಆ ರೋಡಲ್ಲಿ ಬಂದಿದ್ದು ಎಷ್ಟೊತ್ತು? half an hour ಮೇಲೆ ಲೇಟ್ ಆಗುತ್ತೆ.
ಅಲ್ಲಿ ಫುಲ್ ಜಾಮ್ ಆಗಿತ್ತಂತೆ. ಅಲ್ಲಿ ಫುಲ್ ಜಾಮ್ ಆಗಿತ್ತಂತೆ. ಹೆಬ್ಬಾಳದಿಂದ ಹೆಬ್ಬಾಳ ಇದರಲ್ಲಿ ರಾಮಮೂರ್ತಿ ನಗರಿಂದ ಹೆಬ್ಬಾಳವರೆಗೂ ಫುಲ್ ಜಾಮ್ ಆಗಿತ್ತಂತೆ. ಯಾರೋ ಡ್ರೈವರ್ ಪಾಪ ಒಳ್ಳೆಯವ್ರು, ಚೆನ್ನಾಗಿ ಮಾತಾಡ್ಕೊಂಡು ಕರ್ಕೊಂಡು ಬಂದು ಕನ್ನಡದವರು. ಸೊ ಇವಾಗ ಇಲ್ಲಿ ರೀಚ್ ಆದ್ವಿ, ಟರ್ಮಿನಲ್ 2ನೇ. ಸೊ ಆಲ್ಮೋಸ್ಟ್ ನಾವು 3 ಇಯರ್ಸ್ ಆಯಿತು, ಟರ್ಮಿನಲ್ 2ನೇ ಆಗ್ತಿದೆ. ಸೊ ಟರ್ಮಿನಲ್ಗೆ ಹೋಗಿ ಆಲ್ಮೋಸ್ಟ್ 3 ಇಯರ್ಸೇ ಆಯಿತು. I'm down in the mirror with perfume and glitter. I'm on the way. Feels like I'm 16. Your blue eyes and ripped jeans. What can I say? ನಮ್ಮದು ಲಗೇಜು ಎಲ್ಲ ಚೆಕ್-ಇನ್ ಮಾಡಿದ್ದಾಯಿತು. ಟೋಟಲ್ 3 ಬ್ಯಾಗ್ಸ್ ಜಿಯನ್ದು ಸೇರಿಸಿ ಸರಿ ಅವನು ಮಾಡಿಸ್ಬಿಟ್ವಿ. ಇಲ್ಲ ಇಲ್ಲೆಲ್ಲ ನಾನು ಬರ್ತೀನಿ ಅಂತ ಹಿಂಸೆ ಕೊಡ್ತಾನೆ ಅದಕ್ಕೆ. ಆಮೇಲೆ ಇವಾಗ ಸೆಕ್ಯೂರಿಟಿ ಹೋಗ್ಬಿಟ್ಟು ಆಮೇಲೆ ಇಮಿಗ್ರೇಷನ್ ಎಲ್ಲ ಫಸ್ಟ್ ಇಮಿಗ್ರೇಷನ್ ಆಮೇಲೆ ಸೆಕ್ಯೂರಿಟಿನ ಇಮಿಗ್ರೇಷನ್ ಫಸ್ಟ್. ಅಷ್ಟು ಸರಿ ಓಡಾಡ್ತಿದ್ರು ಮರ್ತೋಗ್ಬಿಡುತ್ತೆ ಒಂದೊಂದ್ಸರಿ. ಸೊ ಸದ್ಯ ಎಲ್ಲ ಬೇಗ ಮುಗೀತು, ಇಮಿಗ್ರೇಷನ್ನು ಸೆಕ್ಯೂರಿಟಿ ಎಲ್ಲ ಮುಗೀತು. ಇವಾಗ ಬ್ಯಾಗ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮದು ರೂಟೀನ್ ನಿಮಗೆಲ್ಲ ಗೊತ್ತಲ್ಲ. ಸೊ ಲಾಂಚ್ಗೆ ಹೋಗೋದು. ಧ್ಯಾನ್ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ, ಯಾಕೆಂದರೆ ಆಲ್ಮೋಸ್ಟ್ 1 ಇಯರ್ ಆಯಿತು ಹೋಗಿ ನಾವು. ಸೊ ಇವಾಗ ಹೋಗ್ತಿರೋದೆಲ್ಲ ಅದಕ್ಕೆ. It's sunset on Friday. I'm stuck on the highway. It's been a while. I'm late to the party. You already started the sparkling wine. I need to find a spark to keep me from the dark. I'm looking for a fire start tonight to light me up all around. 'Cause you're the only one I'm thinking of. Don't let me burn to the ground. I wasted time. These city lights, still I can't get you out my mind. I need a fire start tonight. I'm looking. Feels like I'm 16. Your blue eyes and ripped jeans. What can I say? As long as there's a spark to keep me from the dark. It's sunset on Friday. I'm stuck on the highway. It's been a while. I'm late to the party. You already started the sparkling wine. I need to. ಫ್ರೆಂಡ್ಸ್ ಬಂದ್ವಿ ಫ್ಲೈಟ್ ಒಳಗಡೆ. ಏನು ಟೇಕ್ ಆಫ್ ಆಗುತ್ತೆ. ಸ್ವಲ್ಪ ಬೋರ್ಡಿಂಗ್ ಲೇಟ್ ಆಯಿತು, ಏನೋ ಗೊತ್ತಿಲ್ಲ. ಒಂದು ಫ್ಲೈಟ್ ಅರೈವಲ್ ಪ್ರೀವಿಯಸ್ ಫ್ಲೈಟ್ ಅರೈವಲ್ ಲೇಟ್ ಆಯಿತು. ಸೊ 20 ಮಿನಿಟ್ಸ್ ಆಲ್ಮೋಸ್ಟ್ ಲೇಟ್ ಆಯಿತು. ಬಟ್ ಟೇಕ್ ಆಫ್ 12:30ಗೆ ಆಗುತ್ತಂತೆ. ಬೇಗ ಬೇಗ ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದ್ರು. Don't let me burn to the ground. I wasted time. These city lights, still I can't get you out my mind. I need a fire start. ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀವಿ ಥಾಯ್ಲ್ಯಾಂಡ್ಗೆ. ಸೊ ಥಾಯ್ಲ್ಯಾಂಡಲ್ಲಿ ಫಸ್ಟ್ ಹೋಗ್ತಾ ಇರೋದು ನಾವು ಚಿಯಾಂಗ್ ಮೈಗೆ. ಸೊ ಏನು ಪ್ಲ್ಯಾನು ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಥಾಯ್ ಏರ್ವೇಸಲ್ಲಿ ಇದ್ದೀವಿ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದಾಗಲ್ವ ಥಾಯ್ ಏರ್ವೇಸ್ ಹೋಗಿದ್ದು. ಸೊ ಈ ಸೆಕೆಂಡ್ ಟೈಮ್ ನನಗೆ ಚಂದುಗೆ ಜಿಯಾನ್ ಫಸ್ಟ್ ಟೈಮ್. ಸೊ ಜಿಯಾನೇ ಈ ಸರಿ ಆಲ್ಮೋಸ್ಟ್ ಎಷ್ಟೊಂದೆಲ್ಲ ಅವನೇ ಪ್ಲ್ಯಾನ್ ಮಾಡಿರೋದು. ನಾನು ಟಾಯ್ಸ್ ತಗೋಬೇಕು. ಅವ್ನು ಟಾಯ್ಸ್ ತೊಗೋಬೇಕು. ಎಲ್ಲೋದ್ರೂ ಟಾಯ್ಸ್ ಅಂತ ತೊಗೊಳೋದು ಇದ್ದೇ ಇರುತ್ತೆ. ಸೊ ಥಾಯ್ ಏರ್ವೇಸ್ ಅಂದರೆ ನನಗೆ ಚಂದುಗೆ ಇಬ್ಬರಿಗೂ ತುಂಬ ಇಷ್ಟ. ನನಗೆ ಮೂವಿನೂ ಇಷ್ಟ. ಹೇಗೆ ಥಾಯ್ ಏರ್ವೇಸ್? ಫಸ್ಟ್ ಟೈಮ್ ಆಲ್ಮೋಸ್ಟ್ 10 years ಬ್ಯಾಕ್. 10 years ಅಂತ ಜಾಸ್ತಿ. ನನಗೆ ಮೂವಿ ಇಷ್ಟ. ಚೆನ್ನಾಗಿತ್ತು. ಇವಾಗ ನೋಡೋಕ್ಕೆ ಚೆನ್ನಾಗಿದೆ. ಸರ್ವಿಸ್ ಎಲ್ಲ ಹೆಂಗಿದೆ? ಮೂವಿನೂ ಇಷ್ಟ. ಅವ್ನು ಫ್ಲೈಟಲ್ಲಿ ಮೂವಿ ನೋಡೋದು ಇಷ್ಟ ಅವನಿಗೆ. ಮನೆಯಲ್ಲೂ ನೋಡ್ತಾನೆ, ಹೊರಗಡೆನೂ ನೋಡ್ತಾನೆ. ಬಟ್ ಫ್ಲೈಟಲ್ಲಿ ನೋಡೋದೇನೋ ಒಂಥರ ಅವನಿಗೆ ಕ್ರೇಜ್. ಸೊ ಇಲ್ಲಿ ಲೆಗ್ ಸ್ಪೇಸು ನೋಡ್ಬೋದು ನೀವು ಎಷ್ಟೊಂದಿದೆ ಅಂತ. Cabin crew landing at your station.
sunset on Friday. I'm stuck on the highway. It's been a while. I'm late to the party. You already started the sparkling wine. I need to find a spark to keep me from the dark. I'm looking for a fire start tonight to light me up all around. 'Cause you're the only one I'm thinking of. Don't let me burn to the ground. ಫ್ರೆಂಡ್ಸ್, ಇವಾಗ ಬ್ಯಾಂಕಾಕಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ಚಿಯಾಂಗ್ ಮೈಗೆ. ಸೊ ಇಲ್ಲಿ 2 hours ಲೇ ಓವರ್ ಇದೆ. ಸೊ ಮತ್ತೆ ಇಲ್ಲಿ ಬೇರೆ ಫ್ಲೈಟ್ ತೊಗೊಂಡು ಆಮೇಲೆ ಚಿಯಾಂಗ್ ಮೈಗೆ ಹೋಗೋದು. ಜಿಯನ್ ಮಲಗಿದ ಪಾಪ, ಇವಾಗ ಎಬ್ಸ್ಕೊಂಡು ಬಂದ್ವಿ. ನಾನು ಮಲ್ಕೊಂಡ್ಬಿಟ್ಟಿದ್ದೆ, ನೋಡ್ಬೋದು ನಂದು. ಸೊ ಇಲ್ಲೆಲ್ಲ ಬೇಬಿ ಇಲ್ಲಿ ನೋಡು. ಇನ್ನೊಂದು ಏನು ನೋಡ್ತಿರೋದು ಅಂದರೆ, ಲ್ಯಾಂಡ್ ಆಗಿದ ತಕ್ಷಣ ನೋಡಿದ್ದು ಮಳೆ ಬಂದ್ಬಿಟ್ಟಿದೆ ಇಲ್ಲಿ. It's sunset on Friday. I'm stuck on the highway. It's been a while. I'm late to the party. You already started the sparkling wine. I need to find a spark. ಸೊ ಅಲ್ಲಿಂದ ಏರ್ಪೋರ್ಟ್ ಎಷ್ಟು ದೊಡ್ಡದು ಅಂದರೆ, ಸೆಕ್ಯೂರಿಟಿ ಚೆಕ್-ಇನ್ ಮತ್ತೆ ಇರುತ್ತಲ್ಲ, ಅದು ಮಾಡ್ಸೋಕ್ಕೆ ಇಲ್ಲಿ ಬರೋಷ್ಟಕ್ಕೆ ಸಾಕಾಗೋಯ್ತು. ಅದರಲ್ಲೂ ಜೀನ್ ಬೇರೆ ಎಳ್ಕೊಂಡು ಸದ್ಯ ಎಲ್ಲ ಮುಗೀತಲ್ಲ, ಬೇಗ ಮುಗೀತು. ಇವಾಗ ಮತ್ತೆ ಇನ್ನೊಂದು ಫ್ಲೈಟಿಗೆ ಹೋಗಬೇಕು. ಅಲ್ಲಿಂದ ಎಷ್ಟು ಆಲ್ಮೋಸ್ಟು 1.5 hour, 2 hours. ಇವಾಗ ಇನ್ನು ಮತ್ತೆ ಇನ್ನೊಂದು ಫ್ಲೈಟು 2 hours. I'm down in the mirror with perfume and glitter. I'm on the way. Feels like I'm 16. Your blue eyes and ಚಂದು ನೋಡಿ ಜಸ್ಟ್ ಫ್ಲೈಟ್ ಎತ್ತಿದ್ದು ಆಲ್ರೆಡಿ ಇಲ್ಲಿ ಮಾಡ್ತಾ ಇದ್ದಾರೆ. ಜಿಯನ್ ನೋಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಾನು ಚಂದು ಬಂದಿದ್ದಾಗ ಬ್ಯಾಂಕಾಕ್ ಬಂದಿದ್ವಿ, ಪಟಾಯ ಬಂದಿದ್ವಿ, ಪುಕೆಟ್ ಬಂದಿದ್ವಿ. ಬಟ್ ಅವಾಗೇನು ಜಾಸ್ತಿ ಜನ ಬಂದಿರಲಿಲ್ಲ. ಮತ್ತು ಅವಾಗ ತಾನೇ ಮದುವೆ ಆಗಿತ್ತು, ಇಬ್ಬರಿಗೂ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವಾಗ ಬಂದಿದ್ದು, ಅದಾದಮೇಲೆ ಇವಾಗಲೇ ಬಂದಿರೋದು. ಬಟ್ ಈ ಸರಿ ಚಿಯಾಂಗ್ ಮೈ ಹೋಗ್ಬೇಕಂತ ನಾನೇ ಸೆಲೆಕ್ಟ್ ಮಾಡಿದ್ದು. ಪ್ಲ್ಯಾನ್ ಎಲ್ಲ ರೆಡಿ ಮಾಡಿದ್ದೆ, ಬಟ್ ಡೈರಿನ ಮನೇಲೇ ಬಿಟ್ಟು ಬಂದೆ. ಇಲ್ಲಿಂದ ಹೋಗಿ ಅಲ್ಲಿ ಚೆಕ್-ಇನ್ ಕೊಡಿ ಅಂತ ಕೇಳಿದ್ದೀವಿ ಹೋಟೆಲಲ್ಲಿ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು ಕೊಡ್ತಾರಾ ಇಲ್ವಾ ಅಂತ. ಕೊಟ್ಟಿಲ್ಲ ಅಂದರೆ ಏರ್ಪೋರ್ಟಲ್ಲೇ ಇರಬೇಕು, ಇಲ್ಲ ಅಲ್ಲೋಗಿ ಅಲ್ಲಿ ಕೂತ್ಕೊಂಡಿರ್ಬೇಕು ರಿಸೆಪ್ಷನ್ನಲ್ಲಿ. ಏನೋ ಒಂದು ಮಾಡಬೇಕು. ಜೇನ್ ಬೇಬಿ ಏನು ಮಾಡ್ತೀರಾ ಇವಾಗ ನೀವು? ಇವಾಗ ಮೂವಿ ಇಲ್ವಲ್ಲ ಫ್ಲೈಟಲ್ಲಿ. ನಾನು ಮಲ್ಕೋತೀನಿ. ಮಲ್ಕೋತೀಯಾ? to keep me from the dark. I'm looking for a fire start. These city lights, still I can't get you out my mind. I need a fire start. โปรดทราบเครื่องบินของสายการบินบางกอกและสายการบินเป็นಬಂದಾಯ್ತು ಚಿಯಾಂಗ್ ಮೈಗೆ. ಸೊ ಇವಾಗ ಕ್ಯಾಬ್ ತಗೋತಾ ಇದ್ದೀವಿ. ಕ್ಯಾಬ್ ತಗೊಂಡು ಹೊರಡಬೇಕು. ಜಿಯನ್ ಫುಲ್ಲು ಗುಡ್ ಮಾರ್ನಿಂಗ್. ನಾವು ರೂಮ್ ಹೋಗ್ತಾ ಇದ್ದೀವಿ. ಜಿಯನ್ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ. ಅವನು ಲಗೇಜ್ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದಾನೆ. ಸೊ ಗ್ರ್ಯಾಬ್ ಇಲ್ಲೂ ಗ್ರ್ಯಾಬು ವಿಯೆಟ್ನಾಮ್ ಹೋಗಿದ್ದಾಗಲೂ ಇವ್ರು ಹೇಳಿದ ಅನ್ಸುತ್ತೆ ಅಲ್ಲಿ ಗ್ರ್ಯಾಬ್ ತೊಗೊಂಡಿದ್ದೆ ಅಂತ. ಸೊ ಇಲ್ಲೂ ಗ್ರ್ಯಾಬ್ ಬೈ ತೊಗೋತಾ ಇರೋದು. ಚಂದ ಬುಕ್ ಮಾಡ್ತಿದ್ದಾರೆ. ಬುಕ್ ಮಾಡಿದ ತಕ್ಷಣ ಹೊರಡೋದು.
ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದಾಗ ಥಾಯ್ ಏರ್ವೇಸ್ ತುಂಬ ಚೆನ್ನಾಗಿತ್ತು. ಈ ಸರಿ ಏನೋ ಓಕೆ ಅಲ್ಲ ಹಾಂ ಚಂದು ಏರ್ವೇಸ್ ಈ ಸರಿ ಏನು ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಓಕೆ ಆಗಿತ್ತು. ಫ್ಲೈಟ್ಸು ಎಲ್ಲ ಒಂಥರ ಏರ್ವೇಸ್ ಸ್ವಲ್ಪ ಓಕೆ ಆಗಿತ್ತು. ನಾವು 10 years ಬ್ಯಾಕ್ ಹೋಗಿದ್ದಾಗ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಂತಲೇ ಈ ಸರಿನೂ ಥಾಯ್ ಏರ್ವೇಸೇ ತೊಗೊಂಡ್ವಿ. ಬಟ್ ಓಕೆ ಆಗಿತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಹೊಸದು ಇದು ತೊಗೊಂಡಿದ್ವಾ ಈ ಕಲರ್ ಇಲ್ಲಿ ಅಂತ ಚಂದು ಬೇಡ ಅಂದ್ರೂ ಈ ಕಲರ್ ತೊಗೊಂಡೆ. ಇವಾಗ ಫುಲ್ಲು ಕೊಳೆ ಆಗ್ಬಿಟ್ಟಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ವೆಟ್ ವೈಪ್ಸಿಗೆ ಹೋಗ್ಸಿದ್ರೆ ಹೋಗ್ಬಿಡುತ್ತೆ. It's sunset on Friday, I'm stuck on the highway, it's been a while. I'm late to the party, you already started, the sparkling wine. ಇಲ್ಲೇ ಏರ್ಪೋರ್ಟಲ್ಲೇ ಕ್ಯಾಬ್ ತೊಗೊಂಡ್ವಿ. ಸೊ ಏನು ಗೊತ್ತಾ, ಕ್ಯಾಬ್ ಅಂದರೆ ಫುಲ್ ಚೆಂದು ನೋಡಿ. ಗ್ರ್ಯಾಬಲ್ಲಿ ಹೋಗೋಣ ಅಂದರೆ ಇವ್ರು ಕ್ಯಾಬಲ್ಲಿ ಹೋಗೋಣ ಅಂತ, ಅದು ಕ್ಯಾಬ್ ಟ್ಯಾಕ್ಸಿ ಲಿಮೋಸಿನ್. ಸೊ ಫುಲ್ ಇದು ಫುಲ್ ನಮ್ಮ ಮೂರೇ ಜನ ಫುಲ್ ಇದು 3 ಜನ ಅಲ್ಲ, ನಾವು 3 ಜನ ಇದು ಫುಲ್. ಸೊ ನಾವು 3 ಜನ ಟೋಟಲ್ ನೋಡಿ ಇದೆ. ಜಿಯೋ ಬೇಬಿ ಫುಲ್ ಮಜಾ ಮಾಡ್ತಿದ್ದೀನಿ. ಇದು ಒಂಥರ ಎಕ್ಸ್ಪೀರಿಯನ್ಸ್. ಒಂಚೂರು ಜಾಸ್ತಿ ನೆಕ್ಸ್ಟ್ ಟೈಮ್ ಇನ್ನು ಗ್ರ್ಯಾಬೇ ತೊಗೊಂಡು. ಸೊ ಅವರೆಲ್ಲ ಜಿಯನ್ನೆಲ್ಲ ಚೆನ್ನಾಗಿ ಮಾತಾಡ್ತೀವಿ. ನಾನು ಹೋಗ್ಲಿ ಬಿಡಿ ಚಂದು ಅಂದ್ಬಿಟ್ಟು ಇದು ಮಾಡಿದೆ, ಫಸ್ಟ್ ಟೈಮ್ ಅಲ್ವಾ ಅಂತ. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ದೂರನೇ ಇದೆ ಅಲ್ಲ, 4 kilometers. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. Bye bye.